ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಛಾಯಾ, ಆಯುರ್ವೇದ ಫಿಸಿಷಿಯನ್ ಆ್ಯಂಡ್ ಸೈಕಾಲಜಿಸ್ಟ್, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್. ವೀಕ್ಷಕರೇ, ಇವತ್ತಿನ ಟಾಪಿಕ್ ನಮ್ಮ ಅಡುಗೆ ಮನೆಯಲ್ಲಿ ಸಾಂಬಾರ್ ಅಥವಾ ಮಸಾಲೆಗೆ ಉಪಯೋಗ ಮಾಡುವಂತಹ ಒಂದು ಪದಾರ್ಥ ಚಕ್ಕೆ. ನಾವು ಸಂಸ್ಕೃತದಲ್ಲಿ ಚಕ್ಕೆಯನ್ನು ತ್ವಕ್ ಅಂತ ಕರಿತೀವಿ. ವೈಜ್ಞಾನಿಕ ಹೆಸರು ಸಿನಾನಮ್ ಝೆಲಾನಿಕಮ್ ಅಂತ. ಇದು ಶ್ರೀಲಂಕಾದಲ್ಲಿ ಹೇರಳವಾಗಿ ಬೆಳೆಯುವಂಥದ್ದು. ಇದರ ಗುಣ ಬಂದು ಲಘು ಗುಣ, ಅಂದರೆ ಬಹಳ ಬೇಗ ಜೀರ್ಣ ಆಗುವಂತಹ ಶಕ್ತಿ ಇರುವಂಥದ್ದು. ಇದರ ರಸ ಅಥವಾ ಟೇಸ್ಟ್ ಬಂದು ಕಟು, ತಿಕ್ತ ಮತ್ತು ಮಧುರ, ಕಹಿ, ಖಾರ ಮತ್ತು ಸ್ವೀಟ್ ಟೇಸ್ಟ್ ಹೊಂದಿರುವಂಥದ್ದು ಚಕ್ಕೆ. ಇದರ ವೀರ್ಯ ಉಷ್ಣ ವೀರ್ಯ, ಅಂದರೆ ನಮ್ಮ ದೇಹಕ್ಕೆ ಉಷ್ಣವನ್ನು ಉಂಟು ಮಾಡುವಂಥದ್ದು. ಈ ಚಕ್ಕೆಯನ್ನು ಯಾವೆಲ್ಲ ರೋಗ ಲಕ್ಷಣಗಳಿಗೆ ನಾವು ಉಪಯೋಗಿಸ್ತೀವಿ ಅಂತ ನೋಡೋಣ. ಮೊದಲಿಗೆ ಬಾಯಿ ಹುಣ್ಣು ಬಂದಾಗ ಏನು ಮಾಡ್ತೀವಿ? ಚಕ್ಕೆ 1 ಗ್ರಾಮ್ ಚಕ್ಕೆ ಮತ್ತು ಜೇನುತುಪ್ಪ. ಇದು ಹೇಳೋಕ್ಕೂ ಮುಂಚೆ ಚಕ್ಕೆಯನ್ನು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅದು ಬಹಳ ಇಂಪಾರ್ಟೆಂಟು. ಸರಿಸುಮಾರು 1 ರಿಂದ 2 ಗ್ರಾಮ್ನಷ್ಟು ಮಾತ್ರ ಇದನ್ನು ಪ್ರತಿದಿನ ಬಳಕೆ ಮಾಡಬಹುದು. ಅದಕ್ಕಿಂತ ಹೆಚ್ಚು ಸೇವನೆ ಮಾಡಿದ್ರೆ ಅದರದ್ದೇ ಆದಂತಹ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಬಾಹ್ಯವಾಗಿ ಈ ಒಂದು ಲೇಪನ ಮಾಡೋದಾದರೆ ಬಾಯಿ ಹುಣ್ಣು ಬಂದಿರುತ್ತೆ. ಅಂಥ ಸಮಯದಲ್ಲಿ ಈ 1 ಗ್ರಾಮ್ ಚಕ್ಕೆ ಜೊತೆಗೆ ಜೇನುತುಪ್ಪವನ್ನು ಪೇಸ್ಟ್ ಮಾಡಿಕೊಂಡು ಎಲ್ಲಿ ಹುಣ್ಣಾಗಿರುತ್ತೋ ಅಲ್ಲಿ ಹಚ್ಚುವಂಥದ್ದು. ಇದು ವೂಂಡ್ ಹೀಲಿಂಗ್ ಪ್ರಾಪರ್ಟಿ ಇರುವಂಥದ್ದು. ಇನ್ನು ಮೊಡವೆಗಳು ಕಾಣಿಸ್ಕೊಂಡ್ರೆ ಅಥವಾ ಪಸ್ ಭರಿತವಾದಂತಹ ಮೊಡವೆಗಳಿದ್ದರೆ ಇದಕ್ಕೆ ಚಕ್ಕೆ 1 ಗ್ರಾಮ್ ಚಕ್ಕೆ ಮತ್ತು ಸ್ವಲ್ಪ ನಿಂಬೆ ರಸ, ಚಕ್ಕೆನ ತೇಯ್ದುಬಿಟ್ಟು ನೀರಿನಲ್ಲಿ ತೇಯ್ದು ಸ್ವಲ್ಪ ನಿಂಬೆ ರಸ ಹಾಕಿದ್ರೆ ಆ ಕಲೆಗಳೆಲ್ಲ ಏನಿರುತ್ತೆ ಅದು ಕೂಡ ಮೊಡವೆಗಳೆಲ್ಲ ಹೋಗುವಂಥದ್ದು. ಇನ್ನು ಇದು ಆವಾಗಲೇ ಹೇಳಿದೆ ನಾನು ನಿಮಗೆ, ಇದು ಉಷ್ಣವೀರ್ಯ, ದೇಹದಲ್ಲಿ ಉಷ್ಣವನ್ನು ಉಂಟು ಮಾಡುತ್ತೆ ಅಂತ. ಹಾಗಾಗಿ ಈ ಶ್ವಾಸಕೋಶದ ರೋಗಗಳೇನಿರುತ್ತೆ, ಅಸ್ತಮಾ ಇರಬಹುದು, ಕೆಮ್ಮು, ನೆಗಡಿ, ಗಂಟಲು ಕೆರೆತ, ಈ ಎಲ್ಲ ಕಾಯಿಲೆಗಳಿಗೂ ಚಕ್ಕೆ ಬಹಳ ಉಪಯುಕ್ತ. ಇದನ್ನು ಹೇಗೆ ಬಳಸೋದು? ಮತ್ತು 1 ಗ್ರಾಮ್ ಚಕ್ಕೆಗೆ ಕಾಳು ಮೆಣಸು, 1 ಕಾಳು ಮೆಣಸನ್ನು ಸೇರಿಸಿ ಸ್ವಲ್ಪ ನಿಂಬೆ ರಸವನ್ನು ಕೂಡ ಹಾಕ್ಬೋದು. ಇದು ತುಂಬ ಉರಿಯುತ್ತೆ, ಗಂಟ್ಲು ಉರಿನಲ್ಲಿ ಸೇವನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಏಲಕ್ಕಿಯನ್ನು ಸಹ ಬಳಸ್ಬೋದು. ಆವಾಗ ಸೇವನೆ ಮಾಡಲಿಕ್ಕೆ ಬಹಳ ಈಸಿ ಆಗುವಂಥದ್ದು. ಇನ್ನು ಮಧುಮೇಹಕ್ಕೆ ಬಂದರೆ ಇದನ್ನು ಊಟಕ್ಕೆ ಮುಂಚೆ ಸೇವನೆ ಮಾಡಬೇಕು. 1 ಗ್ರಾಮ್ ಚಕ್ಕೆಯನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆನಲ್ಲಿ ಸೇವನೆ ಮಾಡಬೇಕು. ರಕ್ತದಲ್ಲಿ ಕ್ರಮೇಣವಾಗಿ ಸಕ್ಕರೆ ಅಂಶ ಕಡಿಮೆ ಆಗ್ತಾ ಬರುವಂಥದ್ದು. ಇನ್ನು ಕಿಡ್ನಿ ಸಮಸ್ಯೆಗೆ ತಗೊಂಡ್ರೆ, ಈಗ ಡಯಾಲಿಸಿಸ್ಗೆ ಹೋಗ್ತಿರ್ತಾರೆ ಮತ್ತು ಇನ್ನೇನು ಡಯಾಲಿಸಿಸ್ಗೆ ಹೋಗಬೇಕು ಅನ್ನೋರು ಇರ್ತಾರೆ, ಸಾಕಷ್ಟು ಕಿಡ್ನಿ ಸಮಸ್ಯೆಗಳಿರುತ್ತೆ. ಇಂಥವರಲ್ಲಿ ಏನಾಗುತ್ತೆ, ಕ್ರಿಯಾಟಿನಿನ್ ಏನು ಮಾಡಿದರೂ ಕಡಿಮೆ ಆಗ್ತಾನೇ ಇರೋದಿಲ್ಲ. ಅಂಥ ಸಮಯದಲ್ಲಿ ಈ ಚಕ್ಕೆಯನ್ನು ಬಳಸುವಂಥದ್ದು. ಈ ಚಕ್ಕೆ ಮತ್ತು ಜೇನುತುಪ್ಪ ಇವೆರಡನ್ನೂ ಬಳಸಿ ಉಪಯೋಗ ಮಾಡುವಂಥದ್ದು. ಇನ್ನು ಮೂತ್ರ ವಿಸರ್ಜನೆ ಅಂತಂದರೆ ಒಂದು ಸಲ ಮೂತ್ರಕ್ಕೆ ಹೋಗಿ ಬಂದಲ್ಲಿ ಪದೇ ಮೂತ್ರ ವಿಸರ್ಜನೆ ಮಾಡುವಂಥದ್ದು, ಮೂತ್ರದಲ್ಲಿ ಉರಿ ಇರುವಂಥದ್ದು, ವಾಸನೆ ಇರುವಂಥದ್ದು, ಈ ಥರದ್ದು ಎಲ್ಲ ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟ ಕಾಯಿಲೆಗೂ ಕೂಡ 1 ಗ್ರಾಮ್ ಚಕ್ಕೆ ಮತ್ತು ಜೇನುತುಪ್ಪನ ಬೆರೆಸಿ ಸೇವನೆ ಮಾಡುವಂಥದ್ದು. ಇದು ಕಡಿಮೆ ಆಗ್ತಾ ಹೋಗುತ್ತೆ, ಉರಿ ಏನಿರುತ್ತೆ ಶಮನ ಮಾಡ್ತಾ ಹೋಗುತ್ತೆ. ಇದಲ್ಲದೆ ಹೆಣ್ಣು ಮಕ್ಕಳಲ್ಲಿ ರಜೋದೋಷಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಮಾಸಿಕ ಋತುಸ್ರಾವಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಹೆಣ್ಮಕ್ಳು 1-2 ದಿನ ಅಷ್ಟೇ ಆಗುತ್ತೆ, ಸರಿಯಾಗಿ ಋತುಸ್ರಾವ ಆಗ್ತಿಲ್ಲ, ಕಿಬ್ಬೊಟ್ಟೆ ನೋವು ಅಂತೆಲ್ಲ ಹೇಳ್ಕೊಂಡು ಬರ್ತಾರೆ. ಅಂಥವರಲ್ಲೂ ಕೂಡ ಇದು 1 ಗ್ರಾಮ್ ಚಕ್ಕೆ ಮತ್ತು ಜೇನುತುಪ್ಪನ ಕಲಸಿ ಸೇವನೆ ಮಾಡುವಂಥದ್ದು. ಇನ್ನು ಕಿಬ್ಬೊಟ್ಟೆ ನೋವಿಗೆ 1 ವಾರ ಮುಂಚೆನೇ ಹೆಣ್ಮಕ್ಳು ಇದನ್ನು ಸೇವನೆ ಮಾಡ್ಕೊತ ಬಂದರೆ ಕಿಬ್ಬೊಟ್ಟೆ ನೋವು ಕೂಡ ಕಡಿಮೆ ಆಗುವಂಥದ್ದು. ಸೊ ಈ ಎಲ್ಲ ಒಂದು ರೋಗ ಲಕ್ಷಣಗಳಿಗೂ ಚಕ್ಕೆ
ಬಹಳ ಉಪಯುಕ್ತ. ಬರೀ ಅಡುಗೆ ಮನೆಯಲ್ಲಿರುವಂತಹ ಸಾಂಬಾರು ಪದಾರ್ಥಕ್ಕಷ್ಟೇ ಅಲ್ಲದೆ ಈ ಔಷಧಿ ಗುಣಗಳಿರುವಂತಹ ಚಕ್ಕೆಯನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಯಾರು ಈ ಚಕ್ಕೆಯನ್ನು ಬಳಸಬಾರದು, ಯಾರು ಬಳಸಬಾರ್ದು? ಇದು ಮೂಗಿನಲ್ಲಿ ರಕ್ತ ಸೋರ್ತಾ ಇದ್ದರೆ, ಮತ್ತು ಮಲದ ಜೊತೆ ರಕ್ತ ಬೀಳ್ತಾ ಇದ್ದರೆ, ದೇಹದಲ್ಲಿ ಪಿತ್ತ ಜಾಸ್ತಿ ಆಗಿದ್ದರೆ, ಪಿತ್ತ ಪ್ರಕೃತಿಯವರು ಈ ಚಕ್ಕೆಯನ್ನು ಬಳಸಲಿಕ್ಕೆ ಹೋಗಬಾರ್ದು. ಮತ್ತು ಇದು ಸಮ್ಮರಲ್ಲಿ ಕೂಡ ಸ್ವಲ್ಪ ಸಾಧ್ಯವಾದಷ್ಟು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಬಳಸ್ತಾ ಹೋಗುವಂಥದ್ದು. ಈ ಚಕ್ಕೆಯನ್ನು ನಮ್ಮ ಆಯುರ್ವೇದಿಕ್ ಫಾರ್ಮುಲೇಷನ್ಸ್ ಕೂಡ ನಾವು ನೋಡಬಹುದು. ಒಂದು ಸಿತೋಪಲಾದಿ ಚೂರ್ಣ, ಬಹಳ ಫೇಮಸ್ ಇದು ಸಿತೋಪಲಾದಿ ಚೂರ್ಣ. ಕೆಮ್ಮು, ನೆಗಡಿ ಇವೆಲ್ಲದಕ್ಕೂ ಕೊಡುವಂಥದ್ದು ಸಿತೋಪಲಾದಿ ಚೂರ್ಣ. ಹಿಮಸಾಗರ ತೈಲ ಅಂತ, ಎಲ್ಲಿ ನೋವುಗಳಿಗೆ ಇದೆಲ್ಲ ಕೊಡುವಂಥದ್ದು ಹಿಮಸಾಗರ ತೈಲ. ಮತ್ತು ವಾಯುಗುಳಿಕ, ಎಲ್ಲಿ ಅಬ್ಡಾಮಿನಲ್ ಪೇನ್ ಇರ್ಬೋದು, ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ವಾಯುಗುಳಿಕ ಒಂದು ಔಷಧಿ ನಾನು ಹೇಳ್ತೀನಿ. ಮತ್ತು ಸಿನಮನ್ ಆಯಿಲ್ ಅಂತಲೇ ಬರುತ್ತೆ. ಈ ಸಿನಮನ್ ಆಯಿಲ್ ಕೂಡ ಬ್ಯಾಡ್ ಬರುತ್ತಿರುತ್ತೆ, ಅಜೀರ್ಣದಿಂದ ಬರ್ತಿರುತ್ತೆ. ಅಂಥ ಟೈಮಲ್ಲಿ ಈ ಸಿನಮನ್ ಆಯಿಲ್ ಕೂಡ ನಾವು ಓರಲಿ ಯೂಸ್ ಮಾಡುವಂಥದ್ದು. ಇವಿಷ್ಟು ಚಕ್ಕೆಗೆ ಸಂಬಂಧಪಟ್ಟಿರುವಂತಹ ಔಷಧಿ ಗುಣಗಳನ್ನು ನಾವು ನೋಡಿದ್ವಿ. 1 to 2 ಗ್ರಾಮ್ ಅಷ್ಟೇ ಚಕ್ಕೆಯ ಪುಡಿಯನ್ನು ಬಳಸುವಂಥದ್ದು. ಇನ್ನು ಚಕ್ಕೆಯಲ್ಲಿ ತಯಾರಾದಂತಹ ಆಯಿಲ್ ನೀವೇನಾದರೂ ಉಪಯೋಗ ಮಾಡಿಸ್ತೀನಿ ಅಂತಂದರೆ 2 to 3 ಡ್ರಾಪ್ಸ್ ಆಫ್ ಚಕ್ಕೆಯ ಆಯಿಲನ್ನು ನೀವು ಉಪಯೋಗ ಮಾಡುವಂಥದ್ದು. ನಮ್ಮ ಈಗ ಮಾರ್ಕೆಟಲ್ಲಿ ಏನು ಸಿಗ್ತಾ ಇದೆ ಚಕ್ಕೆ ಅಂತ ಅಂದರೆ 2 ರೀತಿಯಾದ ಚಕ್ಕೆ. ಒಂದು ಶ್ರೀಲಂಕಾದಲ್ಲಿ ಬೆಳೆಯುವಂಥದ್ದು, ಅದು ಬಹಳ ಒಂದು ಎಕ್ಸ್ಪೆನ್ಸಿವ್ ಇರುತ್ತೆ ಮತ್ತು ತುಂಬ ಬ್ರಿಟಲ್ ಆಗಿರುತ್ತೆ. ಅದನ್ನು ಮುರಿದ ತಕ್ಷಣ ಅದು ಹೊರಟೋಗ್ಬಿಡುತ್ತೆ. ಅದೇ ನಾವು ಈಗ ಹೊರಗಡೆ ಸಿಗುವಂಥದ್ದು ಬಹಳ ಗಟ್ಟಿ ಇರುತ್ತೆ. ಅದು ಮಿಕ್ಸಿಗೆ ಹಾಕಿದ್ರೂ ಕೂಡ ಅದಷ್ಟು ನಿಮಗೆ ಪುಡಿ ಆಗೋದಿಲ್ಲ. 2ರಲ್ಲೂ ಔಷಧಿ ಗುಣಗಳಿದೆ, ಇಲ್ಲ ಅಂತಿಲ್ಲ. ಅದು ಬಹಳ ಶ್ರೇಷ್ಠ. ನಾನು ಯಾವ್ದು ಹೇಳಿದ್ರೆ ತುಂಬ ಬ್ರಿಟಲ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಆ ಚಕ್ಕೆ ಭಾಳ ಶ್ರೇಷ್ಠ. ಸೊ ನೀವು ಕೇಳಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಚಕ್ಕೆಯ ವಿಷಯವಾಗಿ ನಾವು ಇವತ್ತು ಮಾತಾಡಿದ್ವಿ. ಇನ್ನು ಮುಂದೆ ನಾವು ಹೋಗ್ತಾ ಮುಂದಿನ ಸಂಚಿಕೆಯಲ್ಲಿ ಬೇರೆ ಬೇರೆ ಮಸಾಲ ಪದಾರ್ಥಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಇದು ಮಸಾಲ ಪದಾರ್ಥ ಅಂದ ತಕ್ಷಣ ಬರೀ ಅಡುಗೆ ಮನೆಗೆ ಸೀಮಿತ ಆಗಬೇಕು ಅಂತ ಇಲ್ಲ. ಈ ಅಡುಗೆ ಮನೇಲಿ ನಾವು ಹೇಗೆ ಉಪಯೋಗಿಸ್ತೀವಿ, ಅದರ ಔಷಧಿ ಗುಣಗಳೇನು ಅಂತ ನಾವು ತಿಳ್ಕೊತಾ ಹೋದರೆ ನಾವು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಹೋಗ್ತೀವಿ. ಚಕ್ಕೆ ಅಂದ ತಕ್ಷಣ ಸಾಂಬಾರು ಪದಾರ್ಥಕ್ಕೆ ಅಥವಾ ಪಲಾವ್ಗೆ, ಬಿರಿಯಾನಿಗೆ ಹಾಕ್ಕೊಳ್ತಾ ಹೊರಟೋಗ್ತೀವಿ. ಬಟ್ ಅದರದ ಗುಣಲಕ್ಷಣಗಳನ್ನು ನಾವು ನೋಡ್ತಾ ಹೋದರೆ ಅದನ್ನು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಎಷ್ಟು ಪ್ರಮಾಣಕ್ಕೆ ಬೇಕೋ ಅಷ್ಟು ನಾವು ಬಳಸ್ಕೊತಾ ಹೋಗುವಂಥದ್ದು. ಸೊ ಇಲ್ಲಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಸಾಲ ಪದಾರ್ಥ ಪ್ಲಸ್ ಆಯುರ್ವೇದಿಯ ಔಷಧಿ ಗುಣಗಳ ಜೊತೆ ನಾನು ಬರ್ತೀನಿ. ಧನ್ಯವಾದಗಳು.